ರೇಣುಕಾಸ್ವಾಮಿ ಕೊಲೆ ಕೇಸ್ ಸಾಕ್ಷಿಗಳಿಗೆ ಬೆದರಿಕೆ ಆರೋಪ. ಎಫ್ಎಸ್ಎಲ್ ರಿಪೋರ್ಟ್ನಲ್ಲಿ ಸ್ಫೋಟಕ ವಿಚಾರ ಬೆಳಕಿಗೆ ಬಂದಿದೆ. ಪುನೀತ್ಗೆ ಬೆದರಿಕೆ ಹಾಕಿಸಿರೋದು ಯಾರು ಅನ್ನೋದು ಈಗ ಪತ್ತೆಯಾಗಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಬೆದರಿಕೆ ಸಾಕ್ಷಿಗಳಿಗೆ ಹಾಕಿರುವಂತಹ ಆರೋಪ. ಎಫ್ಎಸ್ಎಲ್ ರಿಪೋರ್ಟ್ನಲ್ಲಿ ಸ್ಫೋಟಕ ವಿಚಾರ ಈಗ ಬೆಳಕಿಗೆ ಬಂದಿದೆ. ಪುನೀತ್ಗೆ ಬೆದರಿಕೆ ಹಾಕಿಸಿರೋದು ಯಾರು ಅನ್ನೋದು ಪತ್ತೆಯಾಗಿದೆ. ಕಾಮಾಕ್ಷಿಪಾಳ್ಯ ಪೊಲೀಸರ ತನಿಖೆ ವೇಳೆ ಗೌರವ್ ಶೆಟ್ಟಿ ಪಾತ್ರ ಇರೋದು ಬೆಳಕಿಗೆ ಬಂದಿದೆ. ಕಿರಣ್, ಗೌರವ್ ಶೆಟ್ಟಿ ಇಬ್ರು ಕೂಡ ಕಾನ್ಫರೆನ್ಸ್ ಕಾಲ್ನಲ್ಲಿ ಇದ್ದಿದ್ದು ಪತ್ತೆಯಾಗಿದೆ. ಗೌರವ್ ಶೆಟ್ಟಿ ಹೇಳಿದ್ದನ್ನ ಮಾಡು ಎಂದು ಪ್ರಭಾವಿ ಮಹಿಳೆ ಸೂಚನೆಯನ್ನ ಕೊಟ್ಟಿದ್ದಾಳೆ. ಪುನೀತ್ ಮೂಲಕ ಸಾಕ್ಷಿ ಕಿಡ್ನಾಪ್, ಜೀವ ಬೆದರಿಕೆ ಹಾಕಿಸಿದ್ದು ಪತ್ತೆಯಾಗಿದೆ. ಕೃತ್ಯದ ಸಮಯದಲ್ಲಿ ವಾಟ್ಸಪ್ ಕಾನ್ಫರೆನ್ಸ್ ಕಾಲ್ನಲ್ಲಿ ಮೂವರಿದ್ರು. ಈಗ ಗೌರವ್ ಶೆಟ್ಟಿ, ಕಿರಣ್ ಕಾನ್ಫರೆನ್ಸ್ ಕಾಲಲ್ಲಿ ಇದ್ದಿದ್ದು ಪತ್ತೆಯಾಗಿದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್. ಈಗ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಚಂದ್ರು, ಈಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಮತ್ತೊಂದು ಬಿಗ್ ಟ್ವಿಸ್ಟ್ ಇದು. ಗೌರವ್ ಶೆಟ್ಟಿ ಮತ್ತೆ ಕಿರಣ್ ಕಾನ್ಫರೆನ್ಸ್ ಕಾಲ್ನಲ್ಲಿ ಇದ್ದಿದ್ದು ಪತ್ತೆಯಾಗಿದೆ. ಮತ್ತೆ ಮಹಿಳೆ ಕೂಡ ಇದರಲ್ಲಿ ಇನ್ವಾಲ್ವ್ ಇದ್ದಾಳೆ ಅಂತ. ಮಧು, ಏನು 49ನೇ ಸಾಕ್ಷಿ ಆಗಿರುವಂತಹ ಸಂದೀಪ್ ಅಂತ ಏನು ಒಬ್ಬ ಸಾಕ್ಷಿದಾರ ಇರ್ತಾನೆ. ಈ ಒಂದು ಸಾಕ್ಷಿದಾರನಿಗೆ ಮೊದಲಿಗೆ ಪುನೀತ್ ಅಂಡ್ ಗ್ಯಾಂಗ್ ಈ ಒಂದು ಬೆದರಿಕೆ ಕರೆಯನ್ನ ಮಾಡಿದ್ರು ಅಥವಾ ಬೆದರಿಕೆಯನ್ನ ಹೊಡ್ಡಿದ್ರು ಕಿಡ್ನಾಪ್ ಮಾಡಿ ಅನ್ನುವಂತಹ ಒಂದು ಮಾಹಿತಿಯ ಮೇರೆಗೆ ಪುನೀತ್, ಸುಹಾಸ್ ಅನ್ನುವಂತ ಸೇರಿ 3 ಜನರನ್ನ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿದ ಬೆನ್ನಲ್ಲೇ ಏನು ಗೌರವ್ ಶೆಟ್ಟಿ ಮತ್ತೆ ಕಿರಣ್ ಇಬ್ರು ಕೂಡ ಥಾಯ್ಲೆಂಡ್ಗೆ ಎಸ್ಕೇಪ್ ಆಗ್ತಾರೆ. ಅದನ್ನ ಹೊರತುಪಡಿಸಿದ್ರೆ ಏನು ಸಿಡಿಆರ್ ಅಲ್ಲಿ ಮೊದಲಿಗೆ ಇವರ ಯಾವುದೇ ರೀತಿಯಾದಂತಹ ಕಾನ್ವರ್ಸೇಷನ್ ಗೊತ್ತಾಗೋದಿಲ್ಲ. ಅದಾದ ನಂತರದಲ್ಲಿ ಪುನೀತ್ ಜೊತೆ ಯಾರು ಮಾತಾಡಿದ್ದಾರೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊಬೈಲ್ ಅನ್ನ ವಶಕ್ಕೆ ಪಡೆದು ವಾಟ್ಸ್ಆಪ್ ಕಾಲ್ಗಳ ಒಂದು ಏನು ಸಿಡಿಆರ್ ಅನ್ನ ಪಡ್ಕೊಂಡು ಅದರಲ್ಲಿ ಎಫ್ಎಸ್ಎಲ್ ರಿಪೋರ್ಟ್ ಅನ್ನ ಪಡೆದಂತ ಸಂದರ್ಭದಲ್ಲಿ ಗೌರವ್ ಶೆಟ್ಟಿ ಜೊತೆಗೆ ಕಿರಣ್ ಇಬ್ರು ಸಹ ಈ ಒಂದು ಕಾನ್ಫರೆನ್ಸ್ ಕಾಲ್ ನಲ್ಲಿ ಇರುವಂತಹದ್ದು ಪತ್ತೆ ಆಗಿರುವಂತಹದ್ದು. ಈ ಹಿನ್ನೆಲೆಯಲ್ಲಿ ಅವರು ಇಬ್ಬರು ಸಹ ಏನು ಥಾಯ್ಲೆಂಡ್ಗೆ ಎಸ್ಕೇಪ್ ಆದಂತ ಸಂದರ್ಭದಲ್ಲಿ ಅವರನ್ನ ಬಂಧನ ಮಾಡ್ಲಿಕ್ಕೆ ಆಗಿರೋದಿಲ್ಲ. ಈ ಗ್ಯಾಪ್ ಅಲ್ಲಿ ಅವರು ಆಂಟಿಸಿಪೇಟ್ ಬೇಲ್ ಅನ್ನ ಪಡ್ಕೊಂಡಿರ್ತಾರೆ. ಈ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಇವರ ಪಾತ್ರ ಕೂಡ ಈ ಒಂದು ಪ್ರಕರಣದಲ್ಲಿ ಕಂಡು ಬಂದಂತ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಅವರಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆ ಮಾಡ್ಲಿಕ್ಕೆ ಕಾಮಾಕ್ಷಿಪಾಳ್ಯ ಪೊಲೀಸರು ಮುಂದಾಗಿರುವಂತಹದ್ದು. ಇದನ್ನ ಹೊರತುಪಡಿಸಿದ್ರೆ ಏನೋ ಪುನೀತ್ಗೆ ಗೌರವ್ ಶೆಟ್ಟಿ ಜೊತೆಗೆ ಈ ಒಂದು ಕಿರಣ್ ಏನಿದ್ದಾರೆ ಇವರ ಜೊತೆಯಲ್ಲಿ ಒಬ್ಬ ಪ್ರಭಾವಿ ಮಹಿಳೆ ಕೂಡ ಇದ್ದಾಳೆ. ಆಕೆ ಒಂದು ಅಣತೆಯ ಮೇರೆಗೆ ಇವೆಲ್ಲವೂ ಕೂಡ ನಡೆದಿರುವಂತಹದ್ದು ಅನ್ನುವಂತಹ ಮಾಹಿತಿ ಕೂಡ ಸದ್ಯಕ್ಕೆ ಪೊಲೀಸರು ಹೇಳಿರುವಂತಹದ್ದು. ಈ ಹಿನ್ನೆಲೆಯಲ್ಲಿ ಆ ಮಹಿಳೆಗೂ ಕೂಡ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಎಫ್ಎಸ್ಎಲ್ ರಿಪೋರ್ಟ್ಗಳು ಬಾಕಿ ಇದಾವೆ. ಆ ಒಂದು ಎಫ್ಎಸ್ಎಲ್ ರಿಪೋರ್ಟ್ಗಳು ಏನಾದರೂ ಬಂದಂತ ಸಂದರ್ಭದಲ್ಲಿ ಆ ಮಹಿಳೆಗೂ ಕೂಡ ನೋಟಿಸ್ ಕೊಟ್ಟು ಕರೆದು ವಿಚಾರಣೆ ಮಾಡುವಂತ ಎಲ್ಲಾ ಸಾಧ್ಯತೆಗಳು ಇರುವಂತಹದ್ದು. ಮಧು, ಸದ್ಯಕ್ಕೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3 ಜನ ಆರೋಪಿಗಳನ್ನೇನು ಬಂಧನ ಮಾಡಲಾಗಿತ್ತು. ಆ 3 ಜನ ಆರೋಪಿಗಳಿಗೂ ಕೂಡ ಬೇಲಾಗಿತ್ತು. ಅದಾದ ಸಂದರ್ಭದಲ್ಲಿ ಗೌರವ್ ಶೆಟ್ಟಿ ಜೊತೆಗೆ ಕಿರಣ್ ಇಬ್ರು ಕೂಡ ಆಂಟಿಸಿಪೇಟ್ ಬೇಲ್ ಅನ್ನ ಪಡ್ಕೊಂಡಿದ್ರು. ಈ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ಈ ಒಂದು ಎಫ್ಎಸ್ಎಲ್ ರಿಪೋರ್ಟ್ ಬಂದಂತ ಹಿನ್ನೆಲೆಯಲ್ಲಿ ಈ ಎಲ್ಲಾ ಆರೋಪಿಗಳಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆ ಮಾಡಲಿಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ಕಾಮಾಕ್ಷಿಪಾಳ್ಯ ಪೊಲೀಸರು ಮಾಡಿಕೊಂಡಿರುವಂತಹದ್ದು. ಮಧು, ಧನ್ಯವಾದ ಚಂದ್ರು ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.